ಸ್ನೇಹಿತರೆ ನಮಸ್ಕಾರ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನುವಂಥ ಒಂದು ಮಾತಿದೆ ಗೊತ್ತಾ? ಅದು ಬಹುಶಃ ರಜತ್ಗೆ ಪಕ್ಕಾ ಸೂಟ್ ಆಗುತ್ತೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ತು ಯಾವತ್ತೂ ಕೂಡ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾನೆ ಇಲ್ಲ. ಕಳೆದ ವಾರವಷ್ಟೇ ಸುದೀಪ್ ಅವರಿಂದ ಹಿಗ್ಗಾಮುಗ್ಗ ಜಾಡಿಸ್ಕೊಂಡಿದ್ದಂತಹ ಇದೇ ರಜತ್ಗೆ ಈಗ ಬಹುಶಃ ಮೇನ್ ಡೋರ್ ಓಪನ್ ಮಾಡಿ ಹೊರಗಡೆ ಕಳಿಸುವಂತಹ ಅನಿವಾರ್ಯತೆ ಬಿಗ್ ಬಾಸ್ಗೆ ಸೃಷ್ಟಿಯಾದರೂ ಕೂಡ ಅಚ್ಚರಿ ಏನಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವಾರ ನೇರವಾಗಿ ಸುದೀಪ್ ಹೇಳಿದರು, ಇನ್ನೊಮ್ಮೆ ಈ ರೀತಿ ನಾಲಿಗೆಯನ್ನು ಹರಿಬಿಟ್ರೆ ಮೇನ್ ಡೋರ್ ಓಪನ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಆದರೂ ಕೂಡ ಬುದ್ಧಿ ಕಲಿಯದಂಥ ರಜತ್ ಮತ್ತೆ ತನ್ನ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಪರಿಣಾಮ ಬಿಗ್ ಬಾಸ್ ಮನೆ ರಣಾಂಗಣವಾಗಿ ಬದಲಾಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ಈ ರಜತ್ತು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಬರೀ ಗಲಾಟೆ, ಸದ್ದು, ಗದ್ದಲವೇ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಯ ಹೊರಗಡೆ ಬಿಗ್ ಬಾಸನ್ನು ನೋಡಿಕೊಂಡು ಅಲ್ಲಿ ಹೇಗಿರಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬಂದಿರುವಂಥ ಈತ ತುಂಬ ಕೆಟ್ಟದಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ವರ್ತಿಸ್ತಿದ್ದಾನೆ. ಮನೆಯ ಒಳಗಡೆ ಬಂದಿರೋದೇ ಜಗಳ ಮಾಡೋದಕ್ಕೆ, ತಾನು ಹೇಳಿದಂತೆ ಎಲ್ಲವೂ ಕೂಡ ನಡಿಬೇಕು, ತನ್ನದೇ ನಡಿಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂಥ ಈತ ತನ್ನ ಬುಡಕ್ಕೆ ಬಂದಾಗ ತಾನು ವಿಚಿತ್ರವಾಗಿ ವರ್ತನೆ ಮಾಡೋದ್ರ ಮೂಲಕ ತನ್ನ ಮೇಲೆ ತನಗೇ ಕಂಟ್ರೋಲ್ ಇಲ್ಲ ಅನ್ನೋದನ್ನು ತೋರಿಸ್ತಿದ್ದಾನೆ. ಈ ಮೂಲಕ ಈ ವಾರ ಇದೇ ರಜತನ ಹೊರಗಡೆ ಕಳಿಸಿದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಜೊತೆಗೆ ಕಳಿಸಿ ಎನ್ನುವಂಥ ಒತ್ತಾಯವು ಕೂಡ ಕೇಳಿ ಬರ್ತಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಈಗ ಮತ್ತೆ ರಜತ್ ಬಳಸಿರುವಂಥ ಪದಗಳೇನು, ಉಗ್ರ ಮಂಜು ವಿರುದ್ಧ ಈತ ಬಳಕೆ ಮಾಡಿರುವಂತಹ ಮಾತುಗಳೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಲ್ವಾ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತೇಳಿ. ಅದು ರಜತ್ಗೆ ಪಕ್ಕಾ ಸೂಟ್ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಂಥ ಇದೇ ರಜತ್ತು ಮೊದಲ ವಾರದಲ್ಲೇ ಗೋಲ್ಡ್ ಸುರೇಶ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಸಿಕ್ಕಾಬಟ್ಟೆ ಟ್ರೋಲ್ಗೆ ಮತ್ತು ಮನೆಯ ಒಳಗಡೆ ಸುದೀಪ್ ಅವರಿಂದ ಹಿಗ್ಗಾಮುಗ್ಗ ಜಾಡಿಸ್ಕೊಂಡಂತಹ ಒಬ್ಬ ಸ್ಪರ್ಧಿ. ಬಿಗ್ ಬಾಸ್ ಅಂತ ಹೇಳಿದ್ರೆ ಗಲಾಟೆ ಕಾಮನ್. ಆದರೆ ಪ್ರತಿ ಸೀಸನ್ನಲ್ಲೂ ಕೂಡ ಜಗಳದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಸೀಸನ್ ಇದೆಯಲ್ಲ, ಬೇರೆ ಎಲ್ಲ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಬರೀ ಕೆಟ್ಟದಾಗಿಯೇ ಕಾಣಿಸ್ತಿದೆ. ಬಿಗ್ ಬಾಸ್ ಸೀಸನ್ 11 ಈಗ ಸದ್ದು ಗದ್ದಲಗಳ ನಡುವೆ ಅಧಿಕವಾಗಿ ಕಾಣಿಸ್ತಿದೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ರಜತ್ ಕೂಡ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಇದು ಜಗಳ ಹೆಚ್ಚಾಗಿದೆ. ದೊಡ್ಡ ಮನೆಗೆ ಕಾಲಿಡೋದಕ್ಕೆ ಮುನ್ನವೇ ಕ್ವಾಟ್ಲೆ ಕೊಡುವಂಥ ನಿರ್ಧಾರವನ್ನು ಮಾಡಿಕೊಂಡು ಬಂದಿದ್ದಂಥ ರಜತ್ ಬಂದ ಬಳಿಕ ಮಾತಿನ ಮೂಲಕ ಎಲ್ರಿಗೂ ಕೂಡ ಚಾಟಿಯನ್ನು ಬೀಸುವಂಥ ಪ್ರಯತ್ನವನ್ನು ಮಾಡ್ತಾ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾನೆ. ರಜತ್ ಮಾತುಗಳಿಂದ ಕೆಲವರಿಗೆ ಸಿಕ್ಕಾಪಟ್ಟೆ ನೋವಾಗ್ತಿದೆ. ಇದೇ ರೀತಿ ಮುಂದುವರೆದರೆ ಜಗಳ ಜೋರಾಗಿರೋದ್ರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಈತ ಮನೆಯಿಂದ ಹೊರಗಡೆ ಹೋಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ, ಮನೆಯ ವಾತಾವರಣವನ್ನು ಹಾಳು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದನೇ ರಜತ್ ಇಲ್ಲಿಗೆ ಬಂದಿದ್ದ ಗೊತ್ತಿಲ್ಲ. ಗುರುವಾರದ ಆಟದಲ್ಲೂ ಕೂಡ ಇದೇ ರಿಪೀಟ್ ಆಯಿತು. ಮಣ್ಣಿನ ಆಕೃತಿಗಳನ್ನು ಮಾಡುವಂಥ ಟಾಸ್ಕ್ನಲ್ಲಿ ರಜತ್ ಅಗ್ರೆಷನನ್ನು ತೋರಿಸಿದ್ದಾನೆ. ಆಟದ ನಡುವೆ ಬುರುಡೆ ಒಡೆದು ಹಾಕೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಾನೆ. ಇದನ್ನು ಅನೇಕರು ಖಂಡಿಸಿದ್ದಾರೆ. ಬುರುಡೆ ಹೊರಡು ಹಾಕ್ತೇನೆ ಅಂತ ಹೇಳ್ಬಿಟ್ಟು ರಜತ್ ಹೇಳಿದರೆ, ಆಟದ ಮಧ್ಯೆ ಇಂಥ ಮಾತುಗಳನ್ನು ಆಡಿದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಮಂಜು ಟೀಕಿಸಿದರೆ, ಮೊದಲು ಚೈತ್ರ ಕುಂದಾಪುರ ಜೊತೆಗೆ ಜಗಳ ಮಾಡುವಾಗಲೂ ಕೂಡ ರಜತ್ ನಾಲಿಗೆ ಹರಿಬಿಟ್ಟಿದ್ದ. ಅದಕ್ಕೂ ಮುನ್ನ ಗೋಲ್ಡ್ ಸುರೇಶ್ ಜೊತೆಗೆ ಜಗಳ ಮಾಡಿಕೊಂಡಾಗಲೂ ಕೂಡ ಅವ್ಯಾಚ್ಯ ಪದಗಳನ್ನು ಬಳಸಿದ್ದ. ಪ್ರತಿ ಬಾರಿಯೂ ಕೂಡ ಮಾತಿನ ಎಲ್ಲೆಯನ್ನು ಮೀರಿದಾಗ ಬಿಗ್ ಬಾಸ್ ಮನೆ ರಣಾಂಗಣವಾಗ್ತದೆ. ರಜತ್ತು ಇನ್ಮೇಲಾದರೂ ತನ್ನ ವರ್ತನೆಯನ್ನು ಸರಿ ಮಾಡಿಕೊಂಡ್ರೆ ಉತ್ತಮ. ಇಲ್ಲದಿದ್ದರೆ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋದರೂ ಕೂಡ ಅಚ್ಚರಿಯಿಲ್ಲ. ಬಟ್ ಗುರುವಾರ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಬ್ಬರೂ ಕೂಡ, ಯಾರು ಮಂಜು ಮತ್ತು ಇದೇ ರಜತ್ತು ಎದೆ ಸಟ್ಟಿಸ್ಕೊಂಡು ನಿಲ್ತಾರೆ. ಪರಸ್ಪರ ಒಬ್ರಿಗೊಬ್ಬರು ಎದೆ ಸಟ್ಟಿಸ್ಕೊಂಡು ನಿಲ್ತಾರೆ. ಬಟ್ ಫಾರ್ಚುನೇಟ್ಲಿ ಅಲ್ಲಿ ಆ ರೀತಿಯೇನು ಆಗೋದಿಲ್ಲ. ಇಬ್ರಿಗೂ ಕೂಡ ಗೊತ್ತಿದೆ, ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಇಬ್ಬರೂ ಕೂಡ ಮನೆಯಿಂದ ಹೊರಗಡೆ ತಳ್ಳುತ್ತಾರೆ ಅನ್ನೋದು ಗೊತ್ತಿದೆ. ಸೊ ದಟ್ ಅದು ಅಲ್ಲಿಗೆ ನಿಲ್ಲುತ್ತೆ. ಬಟ್ಟು ಈ ವಿಚಾರದ ಬಗ್ಗೆ ರಜತ್ತು ತುಂಬ ಎಚ್ಚರಿಕೆಯನ್ನು ವಹಿಸಲೇಬೇಕು. ಇನ್ನು ಇದಾದ ಬಳಿಕ ರೋಗಿಷ್ಠ ರಾಜ, ಸಡೆ ನನ್ನ ಮಗ, ಹೀಗೆ ಕೆಲವೊಂದಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ. ಈ ಮೂಲಕ ಮಂಜುವನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನವೆಂಬರ್ 28ರ ಸಂಚಿಕೆಯಲ್ಲಿ ಈ ಎಲ್ಲ ಘಟನೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ವಾರಾಂತ್ಯದಲ್ಲಿ ಸುದೀಪ್ ಅವರು ಈಗಾಗಲೇ ಒಂದು ಸಲ ಕ್ಲಾಸನ್ನು ತೆಗೆದುಕೊಂಡಿದ್ದರು. ಬಟ್ ಈ ಸಲ ತುಂಬ ಹೆಚ್ಚೇ ಕ್ಲಾಸ್ ಇರುತ್ತೆ ರಜತ್ಗೆ. ಮತ್ತು ಬಹುಶಃ ನೇರವಾಗಿ ಹೇಳ್ಬೋದು, ಇದು ಲಾಸ್ಟ್ ವಾರ್ನಿಂಗ್. ನೆಕ್ಸ್ಟು ಇನ್ನೊಂದು ಪದ ರಜತ್ ಬಾಯಲ್ಲಿ ಬಂದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅನಿವಾರ್ಯ ಆಗ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಅಷ್ಟು ಲೋಕಲ್ ರೀತಿ ವರ್ತನೆಯನ್ನು ಮಾಡ್ತಿದ್ದಾನೆ ರಜತ್. ಒಬ್ಬ ಮೆಚೂರ್ಡ್ ಸ್ಪರ್ಧಿ ರೀತಿ ಎಲ್ಲೂ ಕೂಡ ಮಾತನಾಡ್ತಿಲ್ಲ, ವರ್ತನೆಯನ್ನು ಮಾಡ್ತಿಲ್ಲ. ತನ್ನನ್ನು ಈ ಕ್ಯಾಪ್ಟನ್ಶಿಪ್ ರೇಸ್ನಿಂದ ಮಂಜು ಹೊರಗಿಟ್ರು ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ರೋಗಿಷ್ಠ ರಾಜ, ಸೆಡೆ ನನ್ನ ಮಗ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿರುವಂಥದ್ದು ಅತ್ಯಂತ ಖಂಡನೀಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯ ಹುದ್ದೆಯನ್ನು ಮಂಜು ಅಲಂಕರಿಸಿರ್ಬೋದು. ಮಂಜು ಸ್ಥಾನದಲ್ಲಿ ಇನ್ನೊಬ್ರು ಯಾರೇ ಇದ್ದರೂ ಕೂಡ ಅದೇ ವ್ಯಕ್ತಿ ಅಲ್ವಾ. ಈಗ ಮಂಜು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತೇಳಿ ತೆಗೆದುಕೊಂಡ್ರೆ, ಇಲ್ಲಿ ಹುದ್ದೆ ಅನ್ನುವಂಥದ್ದು ಮಹಾರಾಜ ಅಥವಾ ಕ್ಯಾಪ್ಟನ್ ಹುದ್ದೆ. ಹೀಗಿರುವಾಗ ಈ
ಕ್ಯಾಪ್ಟನ್ಗೆ ಅಥವಾ ಆ ಹುದ್ದೆಗೆ ಕೊಡುವಂಥ ಗೌರವವನ್ನು ಕೂಡ ರಜತ್ ಕೊಡಲಿಲ್ಲ. ಯಾವಾಗ ರಜತ್ಗೆ ಈ ಕ್ಯಾಪ್ಟನ್ನಿಂದ ಲಾಭ ಇತ್ತೋ ಆಗ ಎಲ್ಲವೂ ಕೂಡ ಚೆನ್ನಾಗಿತ್ತು. ಯಾವಾಗ ಲಾಭ ಇಲ್ಲ ಅಂತೇಳಿ ಗೊತ್ತಾಯಿತೋ, ಯಾವಾಗ ರಜತನ್ನು ಈ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇರುವಂಥ ಕೆಲಸವನ್ನು ರಾಜ ಮಾಡಿದ್ನೋ ಆಗ ರಾಜ ಕೆಟ್ಟವನಾಗಿ ಬಿಡ್ತಾನೆ, ರಾಜ ರೋಗಿಷ್ಠನಾಗಿ ಬಿಡ್ತಾನೆ, ರಾಜ ಸೆಡೆಯಾಗಿ ಬಿಡ್ತಾನೆ. ಹೀಗೆ ಅತ್ಯಂತ ಕೆಟ್ಟ ಪದಗಳೇ ರಜತ್ ಬಾಯಲ್ಲಿ ಬಂದುಬಿಡುತ್ತೆ. ತನಗೆ ಲಾಭ ಇಲ್ಲ ಆತನಿಂದ ಅಂಥೇಳಿ ಗೊತ್ತಾದ ತಕ್ಷಣ ಆತ ಕೆಟ್ಟವನಾಗಿ ಬಿಡ್ತಾನೆ. ಕೇವಲ ಕೆಟ್ಟವನಾಗಿ ಬಿಡೋದಿಲ್ಲ, ಈತನ ಬಾಯಿಲ್ಲುವಂಥ ಕೆಟ್ಟ ಪದಗಳೇನು ಬರ್ತಾವೆ ನೋಡಿ, ಆ ಎಲ್ಲ ಕೆಟ್ಟ ಪದಗಳ ಒಬ್ಬ ದಾಸನಾಗಿ ಬಿಡ್ತಾನೆ. ಈ ಕಾರಣದಿಂದ ರಜತ್ಗೆ ಆತನ ಮೇಲೆ ಕಂಟ್ರೋಲ್ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಅದರ ಜೊತೆಗೆ ರಜತ್ ಒಬ್ಬ ಕಂಟ್ರೋಲ್ ಇಲ್ಲದ ಆಟಗಾರ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದು ಬಿಗ್ ಬಾಸ್ ಮನೆಗೆ ಅಪಾಯ ಕೂಡ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಇರುವಂಥ ವ್ಯಕ್ತಿತ್ವಗಳು ಹೆಚ್ಚು ದಿನ ಬದುಕೋಕೆ ಅಥವಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಇಂಥ ವ್ಯಕ್ತಿತ್ವಗಳು ಆದಷ್ಟು ಬೇಗ ಹೊರಗಡೆ ಹೋಗ್ತವೆ. ಇಲ್ಲಿ ರಜತ್ ಕೂಡ ಇನ್ನೊಂದು ವಾರದಲ್ಲಿ ಹೊರಗಡೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ವಾರ ಅಥವಾ ಹೋಗ್ತಾ 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 ಮತ್ತಷ್ಟು ಟಫ್ ಆಗ್ತಾನೆ ಹೋಗ್ತದೆ. ಆನಂತರ ಅನಿವಾರ್ಯವೂ ಕೂಡ ಒಬ್ಬರನ್ನೊಬ್ಬರು ತುಳಿದು ಇನ್ನೊಬ್ಬರು ಮೇಲ್ ಬರೋದು ಅನಿವಾರ್ಯ. ಬಿಗ್ ಬಾಸ್ ಕಾರ್ಯಕ್ರಮದ ಕಲ್ಪನೆ ಆಗಿರೋದಲ್ವಾ, ಒಬ್ಬ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ, ಎಲ್ಲರೂ ಕೂಡ ಗೆಲ್ಲೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನಾಳೆ ಇದೇ ರಜತ್ ಪಕ್ಕ ಇನ್ನೊಂದು ಯಾವುದೇ ಕ್ಯಾಂಡಿಡೇಟ್ ಬಂದರು, ಇವತ್ತು ರಜತ್ ಕ್ಲೋಸ್ ಇರುವಂಥ ಯಾವುದೇ ಸ್ಪರ್ಧಿ ಬಂದರೂ ಕೂಡ ಅವನಾದರೂ ಕೂಡ ಇದೇ ಕೆಲಸವನ್ನು ಮಾಡೋದು, ಅದರಲ್ಲಿ ಡೌಟೇ ಇಲ್ಲ. ತುಳದೇ ಮೇಲೆ ಹೋಗಬೇಕು. ಆ ಅನಿವಾರ್ಯತೆಯನ್ನು ರಜತ್ ಅರ್ಥ ಮಾಡಿಕೊಳ್ಳೇಬೇಕು. ತುಂಬ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ತನ್ನ ವ್ಯಕ್ತಿತ್ವವನ್ನು ರಜತ್ ತೋರಿಸ್ಕೊಳ್ಳುತ್ತಿದ್ದಾನೆ ಹೊರತು ತಾನೊಬ್ಬ ಗ್ರೇಟ್ ಪರ್ಸ್ನಾಲಿಟಿ, ನಾನು ಅಂತ ಹೇಳಿದ್ರೆ ಎಲ್ರಿಗೂ ಭಯಪಡಿಸ್ತೇನೆ, ನಾನು ಅಂದರೆ ದೊಡ್ಡ ಪುಡಾಂಗು ಅನ್ನೋ ರೀತಿಯಲ್ಲಿ ಇಲ್ಲಿ ರಜತ್ ವರ್ತನೆ ಮಾಡ್ತಿರೋದು ಮಾತ್ರ ವಿಚಿತ್ರ. ಮತ್ತು ಈತನಿಗೆ ಇದು ಅಳಿವಿನ ಬಹುಶಃ ವಿಚಾರ ಅಂತಲೇ ಅನಿಸುತ್ತೆ. ಯಾಕಂತ ಹೇಳಿದ್ರೆ ರಜತ್ ಇಷ್ಟೆಲ್ಲ ಅಹಂಕಾರವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಹೋಗ್ತಾ ಇದ್ದರೆ ಯಾರು ತಾನೇ ಈತನಿಗೆ ಗೌರವವನ್ನು ಕೊಡ್ತಾರೆ? ಸುದೀಪ್ ಅವರಂತೂ ಅಕ್ಷರಶಃ ಈತನಿಗೆ ಕೆಂಡಾಮಂಡಲರಾಗಿ ಉಗಿಯೋದ್ರಲ್ಲಿ ಡೌಟ್ ಇಲ್ಲ. ಏನೇ ಇರ್ಬೋದು ರೀ, ಈಗ ಮಂಜು ಮಾಡಿದ್ದೇ ತಪ್ಪು ಅಂತಲೇ ಇಟ್ಕೊಳ್ಳೋಣ, ಮಂಜು ಮಾಡಿದ್ದು ತಪ್ಪು ಅಂತೇಳಿ ಆದರೂ ಕೂಡ ಈ ರೀತಿ ಮಾತನಾಡುವಂತಹ ರೈಟ್ಸು ರಜತ್ಗಿಲ್ಲ. ರೋಗಿಷ್ಠ ರಾಜ ಅನ್ನುವಂತಹ ರೈಟ್ಸ್ ಇಲ್ಲ, ಸೆಡೆ ಅನ್ನುವಂಥ ರೈಟ್ಸ್ ಇಲ್ಲ. ಇದೇ ಸೆಡೆ ಅನ್ನುವಂಥ ಪದಕ್ಕೆ ಈ ಹಿಂದೆ ಸುದೀಪ್ ಅವರು ಜಾಡಿಸಿರೋದು, ಅದನ್ನು ಮರ್ತಿರುವಂಥ ರಜತ್ ಮತ್ತೆ ನಾಲ್ಗೆಯನ್ನು ಹರಿಬಿಟ್ಟಿರುವಂಥದ್ದು ಆತನ ವ್ಯಕ್ತಿತ್ವದ ಪ್ರದರ್ಶನ ಆಗ್ತಿದೆ. ಆತ ಎಂತಹ ನಾಲಿಗೆಯನ್ನು ಹರಿಬಿಡುವಂಥ ನಿಕೃಷ್ಟ ಅನ್ನೋದು ಅರ್ಥ ಆಗ್ತಿದೆ. ಜೊತೆಗೆ ಆತನಿಗೆ ಈ ಸಾಮಾಜಿಕ ಕಳಕಳಿ ಕಾಳಜಿ ಅನ್ನೋದು ಇಲ್ಲ. ಒಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಗೆ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದಂಥ ಸ್ಪರ್ಧಿಯ ಈತ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ರಜತ್ ಏನೇ ಇದ್ದರೂ ಕೂಡ ತನ್ನ ಸಿಟ್ಟನ್ನು, ಆಕ್ರೋಶವನ್ನು ಅಥವಾ ತನ್ನ ಕಂಟ್ರೋಲನ್ನು, ಆ್ಯಂಗರನ್ನು ತೋರಿಸುವಂಥ ರೀತಿ ಬೇರೆ ರೀತಿ ಇರ್ತದೆ. ಬೈಯೋದು, ಹೊಡೆಯೋಕ್ಕೆ ಹೋಗೋದು ಇದು ರೀತಿ ನೀತಿ ಅಲ್ವೇ ಅಲ್ಲ. ಈ ಹಿಂದೆ ಚೈತ್ರ ಇರ್ಬೋದು ಅಥವಾ ಅದರ ಹಿಂದೆ ಗೋಲ್ಡ್ ಸುರೇಶ್ ಇರ್ಬೋದು, ಇವರೆಲ್ಲರ ವಿಚಾರದಲ್ಲೂ ಕೂಡ ನಡೆದಿದ್ದು ಹೀಗೆ. ಹೀಗಾಗಿ ರಜತ್ ಬಹುಶಃ ಇನ್ನೊಂದು ವಾರ ಇದ್ದರೆ ಅದೇ ಹೆಚ್ಚಿಗೆ ಅಂತೇಳಿ ಅನಿಸೋದ್ರಲ್ಲಿ ಡೌಟ್ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ರಜತ್ ಮಾಡಿದ್ದು ಸರಿ ಅಂತೇಳಿ ಅನಿಸುತ್ತಾ, ಇಲ್ವಾ ಉಗ್ರ ಮಂಜು ಮಾಡಿದ್ದು ಸರಿ ಅಂತೇಳಿ ಅನಿಸುತ್ತಾ? ರಜತ್ ನಾಲ್ಗೆ ಹರಿಬಿಟ್ಟಿದ್ದಾರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.